ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಇದು ಕೋಸ್ ನಾರು ಬರುತ್ತಲ್ಲ ಫ್ರೆಂಡ್ಸ್, ಅದು ಇಡ್ತಾ ಇದ್ದೀವಿ. ಅದಕ್ಕೆ ಇಡೋದಕ್ಕೆ ಫಸ್ಟ್ ದಿನ ಪೂಜೆ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಇಡಬೇಕು ಅಂತ ಪೂಜೆ ಮಾಡಿ ಒಂದಷ್ಟು ಇಟ್ಟಿದ್ದೀನಿ. ಒಂದಷ್ಟು ದೂರ ಇಟ್ಟಿದ್ದೀನಿ. ಮತ್ತು ಕೆಲಸದವ್ರು ಬಂದು ಮೆಕ್ಕಿದ್ದು ಇಟ್ಕೊತಾರೆ. ನೋಡಿ, ಇದೇ ಕೋಸದು ನಾರು. ನೋಡಿ ಎಷ್ಟು ಚಿಕ್ಕದಾಗಿದೆ ಎಲೆಗಳು. 50,000 ಏನೋ ಇದೆ ಫ್ರೆಂಡ್ಸ್ ಇದು ನಾರು. ನೋಡಿ, ಇದು ಫುಲ್ಲು ಇದೆ. ಇನ್ನೂ ಆ ಕಡೆ ಎಲ್ಲ ಇಟ್ಟಿದ್ದೀವಿ. ನಾನು ಇಲ್ಲಿ ಮಾತ್ರ ವಿಡಿಯೋ ತಗೊಂಡೆ. ನೋಡಿ, ಕೆಲಸದವ್ರು ಬಂದು ಎಲ್ಲ ಇಟ್ಟಿದ್ದಾರೆ ಫ್ರೆಂಡ್ಸ್. ಮಧ್ಯಾಹ್ನ ಊಟದಷ್ಟರಲ್ಲಿ ಇಷ್ಟು ಇಟ್ಟಿದ್ದಾರೆ ಅವರು. ನೋಡಿ, ಫುಲ್ ಎಲ್ಲನೂ ಇಟ್ಟಿದ್ದಾರೆ. ಅದರಲ್ಲಿ ಒಂದೊಂದು ಅಲ್ಲಲ್ಲಿ ಬೀಳ್ಸಿದ್ರು, ಚೆಕ್ ಮಾಡೋಣ ಅಂತ ಬಂದಿದ್ವಿ. ನಾರು ತಗೊಂಡೋಗ್ಬೇಕಾದ್ರೆ ಎಲ್ಲ ಬಿದ್ದಿರುತ್ತಲ್ಲ, ಅದೆಲ್ಲ ಎತ್ಕೊಳ್ಳೋಣ ಅಂದ್ಬಿಟ್ಟು ಬಂದಿದ್ವಿ ಚಿಂಟು ನಾನು. ನೋಡಿ, ಇದೆಲ್ಲ ಇಟ್ಟಿದ್ದಾರೆ ಫುಲ್. ಇದೆಲ್ಲ ಕೋಸ್ ನಾರು ಫ್ರೆಂಡ್ಸ್. ಎಲೆಕೋಸು ಬರುತ್ತಲ್ಲ, ಅದು ಗೋಬಿ ಮಾಡೋದು ಅದು. ಹಾಗೆ ನೆಕ್ಸ್ಟ್ ದಿನ 2 days ಫ್ಲಾಗ್ ಆಗಿರುತ್ತೆ ಇದು. ನೆಕ್ಸ್ಟ್ ದಿನ ಬೆಳಗ್ಗೆ 5:30ಗೆ ಎದ್ದಿದ್ದೆ ಫ್ರೆಂಡ್ಸ್. ನೋಡಿ, ಟೈಮ್ ಈಗ 5:30 ಆಗಿದೆ. 5:30ಇಂದ ನನ್ನ ಡೈಲಿ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಬಿಸಿನೀರು ಒಂದು ಸ್ವಲ್ಪ ಬೆಳಗ್ಗೆ ಬಿಸಿನೀರು ಕುಡಿತೀನಿ. ಅದಕ್ಕೆ ಕಾಯಕ್ಕೆ ಇಟ್ಟಿದ್ದೀನಿ ಬಿಸಿನೀರು ಕುಡಿಯೋಕ್ಕೆ 1 ಲೋಟ. ಹಾಗೆ ನಮ್ಮ ಚಿಂಟುಗೆ ಬಿಸಿನೀರು ಕೊಡ್ತಾ ಇರೋದು ಕುಡಿಯೋಕ್ಕೆ. ಅದಕ್ಕೆ ನೀರು ಕಾಯಿಸೋಣ ಅಂತ ನೀರು ಹಿಡಿತಾ ಇದ್ದೀನಿ. ನನಗೆ 1 ಲೋಟ ಆಗೋಷ್ಟು ಡೈಲಿ ಬಿಸಿನೀರು ಕುಡಿತೀನಿ ನಾನು. ಅದು ಕಾಯಿಸ್ಕೊಂಡು ಮತ್ತೆ ಇವನಿಗೆ ಕುಡಿಯೋಕ್ಕೆ ಬಾಟಲ್ಗೆಲ್ಲ ಬೇಕಲ್ವ ತೊಗೊಂಡೋಗೋದಕ್ಕೆ ಅಂದ್ಬಿಟ್ಟು ನೀರು ಪಾತ್ರೆಗೆ ಹಿಡಿತಾ ಇದ್ದೆ. ಪಾತ್ರೆ ತುಂಬ ಇಟ್ಬಿಟ್ರೆ ಅವನಿಗೆ 2 ಬಾಟಲ್ ತೊಗೊಂಡೋಗ್ತಾನೆ. ಸಾಯಂಕಾಲವರೆಗೂ ಸಾಕಾಗಲ್ಲ ಅಂದ್ಬಿಟ್ಟು ಹಾಲು ಕಾಯಕ್ಕಿಟ್ಟಿದ್ದೆ. ಹಾಗೆ ನೀರು ಕಾಯಿಸ್ಕೊಂಡು ಕೆಲಸದವ್ರಿಗೆ ಅವತ್ತು ಪಾಯಸ ಮಾಡಿದ್ದೆ ಫ್ರೆಂಡ್ಸ್, ರವೆ ಪಾಯಸ. ಅದು ವೀಡಿಯೋ ಹೆಂಗೋ ಇದರಲ್ಲಿ ಹಾಕ್ಬಿಟ್ಟು ಮತ್ತೆ ಡಿಲೀಟ್ ಮಾಡಿದ್ದೀನಿ. ಇದರಲ್ಲೂ ಡಿಲೀಟ್ ಆಗಿಬಿಟ್ಟಿದೆ. ಇದರಲ್ಲಿ ಇಲ್ಲ ವೀಡಿಯೋ. ಅವ್ರಿಗೆ ಊಟಕ್ಕೆ ಅಂತ ಇದು ಪಾಯಸ ಮಾಡಿದ್ದೆ. ಏನಾದರೂ ಕೆಲಸ ಮಾಡೋವಾಗ ಸ್ವೀಟ್ ಮಾಡಿದ್ರೆ ಒಳ್ಳೆಯದಲ್ವ, ಅದಕ್ಕೆ ಪಾಯಸ ಮಾಡಿದ್ದೆ. ಇಷ್ಟು ದಿನದಿಂದ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ಫ್ರೆಂಡ್ಸ್. ನೋಡಿ, ಇದು ರಾಗಿ ಗಂಜಿ ಮಾಡ್ಕೊತಾ ಇದ್ದೀನಿ. ಹಾಗೆ ಬೆಳಗ್ಗೆ ಹುಡುಗರು ಕುಡಿತಾರೆ, ಇಲ್ಲ ಮಧ್ಯಾಹ್ನ ಸಾಯಂಕಾಲನೋ ಕುಡಿಯೋಕ್ಕಾಗುತ್ತೆ. ನನಗೂ ಹುಷಾರಿರಲಿಲ್ಲ ತುಂಬ ಈ ನಡುವೆ ಎಲ್ಲ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಫ್ರೆಂಡ್ಸ್. ಇವಾಗ ಕೋಲ್ಡು ಒಂಥರ ಊಟ ಮಾಡೋಕ್ಕೆ ಬೇಡಪ್ಪ ಅನಿಸ್ತಾಯಿತ್ತು. ಅದಕ್ಕೆ ಒಂದು ಸ್ವಲ್ಪ ರಾಗಿ ಗಂಜಿ ಕಾಯಿಸಿ ಇಡ್ತಾಯಿದ್ದೆ. ನೋಡಿ, ಇದು ಮನೇಲಿ ನಾನೇ ಮಾಡಿರೋದು ರಾಗಿ ಪುಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ ಯಾವ ಥರ ಮಾಡೋದು ಏನು ಇದು ಪೌಡರು ಅಂತ. ನಾನೇ ಮಾಡಿ ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ. ಆರಿದ್ರೆ ಗಟ್ಟಿ ಆಗಿಬಿಡುತ್ತೆ, ಕುಡಿಯೋಕ್ಕಾಗಲ್ಲ ಅಂದ್ಬಿಟ್ಟು. ನೋಡಿ, ಮಕ್ಕಳು ಎಲ್ಲ ಕುಡಿತಾರೆ 1 ಲೋಟ. ಅದು ಬಿಸಿ ಇರೋದಕ್ಕೆ ಆ ಥರ ಇದೆ ಫ್ರೆಂಡ್ಸ್. ಒಂದು ಸ್ವಲ್ಪ ಆರಿದ್ರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತದು. ಒಳ್ಳೆಯದು ಫ್ರೆಂಡ್ಸ್ ಇದು ಮಕ್ಕಳಿಗೆ 1 ಲೋಟ ಕೊಟ್ಟರೆ. ಹಾಗೆ ಪಾತ್ರೆ ಎಲ್ಲ ತೊಳೆದಿರೋವೆಲ್ಲ ನೈಟ್ ತೊಳೆದಿರೋವೆಲ್ಲ ಹಾಗೆ ಇದು ಎತ್ತಿಟ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದರೆ ಎಷ್ಟು ಕೆಲಸ ಮಾಡೋದು ಸಾಕಾಗಲ್ಲ ಫ್ರೆಂಡ್ಸ್. ನನಗೆ ಬೇರೆ ಈ ನಡುವೆ ಎಲ್ಲ ತುಂಬ ಹುಷಾರಿಲ್ಲ. 2-3 ತಿಂಗಳಿಂದ ಬ್ಯಾಕ್ ಪೈನು, ಕಾಲು ನೋವು, ಕೈಕಾಲು ನೋವು, ಒಂಥರ ಸುಸ್ತು. ಇವಾಗ ಮತ್ತೆ 2-3 ದಿನದಿಂದ ಜ್ವರ, ನೆಗಡಿ, ಕೆಮ್ಮು ಫ್ರೆಂಡ್ಸ್. ಏನು ಕೆಲಸ ಮಾಡೋಕ್ಕೂ ಆಗ್ತಾಯಿರಲಿಲ್ಲ. 2 ದಿನ 3 ದಿನಕ್ಕೆ ಒಂದ್ಸಲಿ ಹುಷಾರಿಲ್ಲದೆ ಆಗಿಬಿಡ್ತಾಯಿದೆ. ಏನಂತ ಗೊತ್ತಿಲ್ಲ. ಹಾಸ್ಪಿಟ್ಲಲ್ಗೆಲ್ಲ ಹೋಗಿ ಬಂದೆ. ಪಾತ್ರೆ 2 ದಿನದಿಂದ ತೊಳೆದಿರಲಿಲ್ಲ, ಎಲ್ಲ ತೊಳೆದು ಜೋಡಿಸ್ತಾ ಇದ್ದೀನಿ. ಇಲ್ಲಿ ಯಾರೂ ಕೆಲಸದವರು ಸಿಗೋಲ್ಲ ಫ್ರೆಂಡ್ಸ್ ಪಾತ್ರೆ ತೊಳೆಸ್ಕೊಳ್ಳೋಕ್ಕೆ. ಅದಕ್ಕೆ ಎಲ್ಲ ತೊಳೆದಿಟ್ಟಿದ್ದೆ, ಜೋಡಿಸ್ಕೊತಾ ಇದ್ದೀನಿ. ಮನೆ ಕೆಲಸಕ್ಕೆ ಮಾತ್ರ ಯಾರೂ ಸಿಗೋಲ್ಲ ಫ್ರೆಂಡ್ಸ್. ಇಲ್ಲಿ ಹಳ್ಳಿ ಕಡೆ ಅಲ್ವಾ,
ಮನೆ ಕೆಲಸಕ್ಕೆ ಮಾತ್ರ ಯಾರೂ ಸಿಗಲ್ಲ. ಹಾಗೆ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಹೇಗೆ ಬರುತ್ತೆ ನನ್ನ ವೀಡಿಯೋಸ್ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಪಾತ್ರೆ ಎಲ್ಲ ಎತ್ತಿಟ್ಕೊಂಡೆ, ಬಿಸಿನೀರು ಕಾಯಿಸಿದ್ನೆಲ್ಲ ಕುತ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಬಿಸಿನೀರು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ಡೈಲಿ ಬೆಳಗ್ಗೆ ಒಂದು ಲೋಟ ಬಿಸಿನೀರು ಕುಡಿತೀನಿ ಫ್ರೆಂಡ್ಸ್. ಒಳ್ಳೇದಲ್ವ, ನೈಟು ಅದು ಇದು ತಿಂದಿರ್ತೀವಿ, ಜೀರ್ಣ ಆಗಿರಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಲ್ಲ. ಒಂದು ಲೋಟ ಬಿಸಿನೀರು ಕುಡಿಯೋದ್ರಿಂದ ನೀವು ಯಾರೆಲ್ಲರೂ ಅಭ್ಯಾಸ ಮಾಡ್ಕೊಳ್ಳಿ. ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಅವರೆಲ್ಲ ಈ ಥರ ಬೆಳಗ್ಗೆ ಒಂದು ಲೋಟ ಬಿಸಿನೀರು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಲ್ಲ. ಹಾಗೆ ಹೆಲ್ತ್ಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ವಾಯ್ಸೇ ಒಂಥರ ಇದೆ, ನನಗೆ ವಾಯ್ಸೇ ಬರ್ತಾ ಇಲ್ಲ. ತುಂಬ ಕೋಲ್ಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಕೋಲ್ಡು, ನೆಗಡಿ, ಕೆಮ್ಮು ನಮ್ಮ ಚಿಂಟುಗೆ ಸ್ಟಾರ್ಟ್ ಆಯಿತು, ಅವನಿಂದ ನನಗೂ ಸ್ಟಾರ್ಟ್ ಆಯಿತು. ಹಾಸ್ಪಿಟಲ್ಗೆ ಹೋಗಿ ಬರ್ತಾನೆ ಇದ್ದೀವಿ. ನನಗೊಂದು ಸ್ವಲ್ಪ ಪರವಾಗಿಲ್ಲ, ಅವನಿಗಿನ್ನೂ ಕಮ್ಮಿ ಆಗಲಿಲ್ಲ ಫ್ರೆಂಡ್ಸ್. ಹಾಗೆ ನಮ್ಮ ಅಚ್ಚು ಬೋಟಿ ತಿನ್ನಬೇಕು ಅಂತ ಹೇಳ್ದೆ. ಸರಿ ಅಂತ ನೋಡಿ ನಮ್ಮ ಮನೆಯವ್ರು ತಂದಿದ್ರು. ಇದು ಬೇಯಕ್ಕೆ ಇಡಬೇಕು ಅಂತ ತೊಳೆದ್ಬಿಟ್ಟು ಎಲ್ಲ ಇದ್ರಲ್ಲಿ ಹಾಕಿದ್ದಾರೆ. ಅದು ಮಾಡಿರೋದು ಎಲ್ಲ ವೀಡಿಯೋ ಹಾಕಿದ್ದೆ ಫ್ರೆಂಡ್ಸ್, ಅದು ಡಿಲೀಟ್ ಮಾಡಿದಾಗ ಏನೋ ಹೊರ್ಟೋಗಿದೆ ವೀಡಿಯೋಸು. ನೋಡಿ ಇದು ಬ್ಲೆಡ್ ಫ್ರೈ ಮಾಡಿದ್ದೆ. ಹಾಗೆ ಬೋಟಿದ್ದು ಗೊಜ್ಜು ಮತ್ತು ಮುದ್ದೆ ಎಲ್ಲ ಮಾಡಿ ವೀಡಿಯೋ ಮಾಡಿದ್ದೆ, ಹೊರ್ಟೋಗಿದೆ. ಥ್ಯಾಂಕ್ ಯು.